ಮೇಡಮ್ ಸ್ವಾಗತ. ನಮಸ್ಕಾರ. ಬಸವ ಟಿವಿಯವರಿಗೆ ತಮ್ಮ ಪರಿಚಯ ಮಾಡಿಕೊಡಿ. ನನ್ನ ಹೆಸರು ವಿಮಲಾ ಗೌಡ. ನನಗೀಗ 74 ವರ್ಷ. ನಾನು ಈ ಬಡಾವಣೆಗೆ ಬಂದು 25 ವರ್ಷವಾಯಿತು. ಅಂದಿನಿಂದ ಇಂದಿನವರೆಗೂ ನನಗೆ ಕೆಲವು ಹವ್ಯಾಸಗಳಿವೆ. ನನಗೆ ವಸ್ತು ಸಂಗ್ರಹಣೆಯ ಮುಖ್ಯವಾಗಿ ಎಲ್ಲೇ ಹೋದರೂ ಎಲ್ಲೇ ಬಂದರೂ ಪ್ಲಾಸ್ಟಿಕ್ದಾಗಲಿ, ಗಾಜಿನದಾಗಲಿ, ಪೇಪರ್ದಾಗಲಿ, ಮಣ್ಣಿನದಾಗಲಿ, ಮರದ್ದಾಗಲಿ ನಾನು ವಸ್ತು ಸಂಗ್ರಹಣೆಯನ್ನು ಮಾಡುತ್ತಾ ಇರುತ್ತೇನೆ. ನನ್ನ ಮನೆಯ ಒಂದು ಪುಟ್ಟವಾದ ಮ್ಯೂಸಿಯಮ್ಮು, ಅದರಲ್ಲಿ ಎಲ್ಲ ಜೋಡಣೆಯಾಗಿದೆ. ಹಾಗೂ ವರ್ಷಕ್ಕೊಂದಾವರ್ತಿ ದಸರಾದಲ್ಲಿ ನವರಾತ್ರಿ ಬೊಂಬೆಗಳನ್ನಿಟ್ಟು ನಾನು ಅದನ್ನು ಪ್ರತಿಯೊಬ್ಬರನ್ನು ಸ್ವಾಗತಿಸಿ ಮಾಡಿ ಸ್ಕೂಲಿನ ಮಕ್ಕಳನ್ನೆಲ್ಲ ಕರೆದು ಅವರಿಗೆ ದಸರಾ ಎಂದರೇನು, ನಾಡಹಬ್ಬ ಎಂದರೇನು ಎಲ್ಲ ತಿಳಿಸಿಕೊಡುವ ಒಂದು ಹವ್ಯಾಸವನ್ನಿಟ್ಟುಕೊಂಡಿದ್ದೇನೆ. ಆ ದಸರಾ ಬೊಂಬೆಗಳಲ್ಲಿ ಮಹಾಭಾರತ, ರಾಮಾಯಣ, ಕೃಷ್ಣ ಲೀಲೆಗಳು, ಮದುವೆ ಮಂಟಪಗಳು, ದಸರಾ ಪ್ರೊಸೆಷನ್ಗಳು ಮತ್ತು ಶೆಟ್ಟಿ ಅಂಗಡಿಗಳು, ತರಾವರಿ ವಸ್ತುಗಳನ್ನಿಟ್ಟು ಪ್ರದರ್ಶನ ಮಾಡುತ್ತಿದ್ದೇನೆ. ನಮಗೆ ಅದರಲ್ಲಿ ಬಹುಮಾನಗಳು ಅಥವಾ ಆತ್ಮತೃಪ್ತಿ ಅನ್ನೋದು ಸಿಕ್ಕಿದೆಯಾ? ಖಂಡಿತ. ನನಗೆ 3-4 ಸಮಾಜಗಳಿಂದ, ಪರಿಷತ್ತುಗಳಿಂದ, ಕನ್ನಡ ಪರಿಷತ್ತುಗಳಿಂದ ಬಹುಮಾನಗಳು ಬಂದಿವೆ. ನನಗೆ ಅದು ಬಹಳ ಇಷ್ಟವೂ ಆಗಿದೆ. ನಿವಾಸದಲ್ಲಿ ಮಹಿಳಾ ಸಮಾಜ ಅಂತ ಏನಾರಿದೆಯಾ ಮೇಡಮ್? ಖಂಡಿತ. ನಾನು ಇಲ್ಲಿ ಬಂದು ಒಂದು 3 ವರ್ಷಕ್ಕೆ ಕಸ್ತೂರಿ ನಗರ್ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಒಂದು ದಿವಸ ಭೇಟಿ ಕೊಟ್ಟಾಗ ಅಲ್ಲಿನ ಅಧ್ಯಕ್ಷರಾದ ಶ್ರೀಮಾನ್ ನರಸಿಂಹಮೂರ್ತಿಯವರು ಕಂಡು ನಾನು ಚುಡಾಯಿಸುವ ಮಾತಿಗೆ ತಮಾಷೆಯಾಗಿ ಕೇಳಿದೆ ಅವರನ್ನು, ಏನು ಸರ್ ನಿಮಗೆ ಸಂಘ ಎಲ್ಲ ಇದೆ, ನಮಗೊಂದು ಸಮಾಜ ಇಲ್ವಲ್ಲ ಅಂತ ಹೇಳ್ಬಿಟ್ಟು. ಆಗ ತಕ್ಷಣ ಅವರು, ಮೇಡಮ್ ನೀವು ನಡೆಸ್ಕೊಡೋದಾದರೆ ನಿಮಗೆ ಸಪೋರ್ಟಿಗೆ ಒಂದು ಹೆಂಗಸನ್ನು ಕೊಡ್ತೇನೆ, ನಮ್ಮ ಡೈರೆಕ್ಟ್ರಾದ ನೋರಾ ಮೆನೆಂಜಸ್ ಅವರಿದ್ದಾರೆ, ಅವ್ರ ಜೊತೆಯಲ್ಲಿ ಸೇರಿಕೊಂಡು ನೀವು ಒಂದು ಸಮಾಜವನ್ನು ಮಾಡಿಕೊಳ್ಳಿ ಅಂತೇಳಿ ಅಂದು ಶುರು ಮಾಡಿ ನಾನು ಬೀಜ ಬಿತ್ತಿದ್ದು ಇಂದು ಹೆಮ್ಮರವಾಗಿ ಬೆರೆದು ಹೂವು ಹಣ್ಣುಗಳಿಂದ ಕಂಗೊಳಿಸುತ್ತಿದೆ. ನನಗದು ಹೆಮ್ಮೆಯ ವಿಷಯ. ನಾನು ಅದರಲ್ಲಿ ಪ್ರಾರಂಭಿಕ ಸೆಕ್ರೆಟರಿಯಾಗಿ, ಕಾರ್ಯದರ್ಶಿಯಾಗಿ 10 ವರ್ಷ ನೋರಾ ಮೆನೆಂಜಿಸ್ ಅವರು ನನಗೆ ಸಹಕರಿಸಿ ಗುರುಗಳಾಗಿ ಹೇಳಿಕೊಟ್ಟಂತಹ ಎಲ್ಲ ವಿಷಯಗಳನ್ನು ಮನನ ಮಾಡಿಕೊಂಡು ಇದುವರೆಗೂ ನಾನು ಇದನ್ನು ಬೆಳೆಸಿಕೊಂಡು ಬಂದಿದ್ದೇನೆ. 4 ವರ್ಷ ಅಧ್ಯಕ್ಷರಾಗಿದ್ದೆ, 2 ವರ್ಷ ಖಜಾಂಚಿಗಳಾಗಿದ್ದೆ, ಹಾಗೂ ಈಗ ಸತತವಾಗಿ ಕಾರ್ಯಕಾರಿ ಸಮಿತಿಯಲ್ಲಿ ಸದಸ್ಯರಾಗೇ ಇಲ್ಲಿವರೆಗೂ ಬಂದಿದ್ದೇನೆ. ಸಮಾಜದಿಂದ, ಮಹಿಳಾ ಸಮಾಜದಿಂದ ಸಮಾಜಕ್ಕೆ ನೀವು ಏನು ಕೊಡುಗೆ ಕೊಡ್ತಾ ಇದ್ದೀರಾ? ಖಂಡಿತ. ಸಮಾಜ ಅಂದ ಮೇಲೆ ಹೆಂಗಸರು, ಅದರಲ್ಲೂ ಕಲಿಕೆ ಇಲ್ಲದೆ ಕೆಲಸಗಳಿಗೆ ಹೋಗದೆ ಮಾಡದೆ ಮನೆಯಲ್ಲಿದ್ದವರು, ಕೆಲಸಕ್ಕೆ ಹೋಗುವವರು ಸಹ ಬಿಡುವು ಮಾಡಿಕೊಂಡು 2ನೇ ಶನಿವಾರ ಇಟ್ಟುಕೊಂಡಿದ್ದರಿಂದ ತಿಂಗಳಿಗೊಂದವರ್ತಿ ಎಲ್ಲರೂ ಬರುತ್ತಾರೆ. ಮೊದಲಿಗೆ 45 ಜನ ಸದಸ್ಯರಿದ್ದವರು ಇಂದು ಹತ್ತಿರ 500 ಜನ ಸದಸ್ಯರಿದ್ದಾರೆ. ಪ್ರತಿಯೊಬ್ಬರಿಗೂ ನಾವು ಒಂದು ವೇದಿಕೆಯನ್ನು ಅವನಿಸಿಕೊಟ್ಟಿದ್ದೇವೆ. ಸಂಗೀತ, ಹಾಡು, ಆಟೋಟಗಳು ಹಾಗೂ ಅವರಲ್ಲಿ ಇರುವ ಆಂತರಿಕವಾಗಿರುವ ಸುಪ್ತ ಬಯಕೆಗಳನ್ನು ನಾವು ಆಚೆಗೆ ತಂದು ಅದನ್ನು ಅವರು ಸಂತೋಷವಾಗಿ ಇಲ್ಲಿ ಎಲ್ಲರಲ್ಲೂ ಹಂಚಿಕೊಳ್ಳಲು ಒಂದು ವೇದಿಕೆಯನ್ನು ಮಾಡಿಕೊಟ್ಟಿದ್ದೇವೆ. ಹಾಗೂ ಅನಾಥಾಶ್ರಮ, ವೃದ್ಧಾಶ್ರಮಗಳಿಗೆ ಪ್ರತಿ ವರ್ಷವೂ ನಾವು ಡೊನೇಟ್ ಮಾಡುತ್ತೇವೆ, ಹಣ ಸಂಗ್ರಹಣೆ ಮಾಡಿ ಕೊಡುತ್ತೇವೆ. ಹಾಗೂ ಪ್ರತಿಯೊಬ್ಬರಿಗೂ ನಮ್ಮ ವೇದಿಕೆಯಲ್ಲಿ ಆಟೋಟಗಳಿಗೆ ಬಹುಮಾನಗಳನ್ನು ಕೊಡುತ್ತಾ ಇದ್ದೇವೆ. ಇನ್ನೂ ಮುಂತಾದವುಗಳು ಇದೆ. ನಿಮ್ಮ ಸಮಾಜದಿಂದ ನೀವು ಹೊರಗೆ ಎಲ್ಲರೂ ಹೋಗೋ ಹವ್ಯಾಸ ಇಟ್ಕೊಂಡಿದ್ದೀರಾ? ಖಂಡಿತ. ವಿದೇಶಕ್ಕೆ ಸಹ ನಾವು ಹೋಗಿ ಬಂದಿದ್ದೇವೆ. ಅದರಲ್ಲಿ 40 ಜನ ನಾವು ಸೇರಿ ಹೋಗಿ ವಿಮಾನ ಪ್ರಯಾಣ ಮಾಡಿ ಬಹಳ ಸಂತೋಷಪಟ್ಟಿದ್ದಾರೆ ನಮ್ಮ ಸಮಾಜದ ಸದಸ್ಯರುಗಳು. ನಾವು ಸಾಮಾನ್ಯವಾಗಿ ಫೆಬ್ರವರಿಯಲ್ಲಿ 1 ದಿನದ ಪ್ರವಾಸವನ್ನು ಇಟ್ಟುಕೊಳ್ಳುತ್ತೇವೆ, ಪಿಕ್ನಿಕ್ ತರಹ. ಅದು ಬೆಳಗ್ಗೆ 5 ಗಂಟೆಗೆ ಹೋದರೆ ಸಂಜೆ 7-8 ಗಂಟೆಗೆ ವಾಪಸ್ ಬಂದುಬಿಡ್ತೇವೆ. ಆಗಸ್ಟ್ ನವಂಬರ್ ಟೈಮಿನಲ್ಲಿ ನಾವು ಒಂದು ವಾರ 10 ದಿವಸದ ಥರ ದೂರ ರಾಜ್ಯಗಳಿಗೂ ನಾವು ಪ್ರವಾಸ ಹೋಗುತ್ತೇವೆ, ಹಾಗೂ ವಿದೇಶಗಳಿಗೂ ಸಹ ನಾವು ಹೋಗಿ ಬಂದಿದ್ದೇವೆ. ಧನ್ಯವಾದಗಳು ಮೇಡಮ್. ಕೊನೆಯವರಿಗೆ ಏನು ಹೇಳಲು ಇಷ್ಟಪಡ್ತೀರಾ? ಖಂಡಿತ. ಇದು ಸಮಾಜ ನಡೆಯಬೇಕಂದ್ರೆ ನನ್ನೊಬ್ಬಳ ಸಾಧನೆಯಿಂದ ಏನೂ ನಡೆಯುವುದಿಲ್ಲ. ಪ್ರತಿಯೊಬ್ಬರೂ ಇದರಲ್ಲಿ ಭಾಗವಹಿಸಿ ಕೈ ಸೇರಿ ಚಪ್ಪಾಳೆ ಹಾಗೆ ಸದ್ದು ಮಾಡಿದರೆ ಮಾತ್ರ ಎಲ್ಲರೂ ನಮ್ಮ ಸದಸ್ಯರೆಲ್ಲ ನನಗೆ ಸಹಕಾರ ಕೊಟ್ಟು
ಈ ರೀತಿ ಮಾಡೋಣ, ಈ ರೀತಿ ಇರೋಣ ಎಂದು ಸಲಹೆಗಳನ್ನು ಕೊಟ್ಟು ಎಲ್ಲರೂ ಪ್ರತಿಧ್ವನಿಸಿರೋದ್ರಿಂದ ಈ ಸಮಾಜ ಇಷ್ಟು ಮುಂದಕ್ಕೆ ಬೆಳೆದು ಬಂದಿದೆ. ಆದ್ದರಿಂದ ನನಗೆ ಭಾಳ ಆತ್ಮತೃಪ್ತಿ ಇದೆ. ಬಸವ ಟಿ ವಿಯವರಿಗೂ ಧನ್ಯವಾದಗಳು ಈ ಅವಕಾಶವನ್ನು ನಮಗೆ ಒದಗಿಸಿಕೊಟ್ಟಿದ್ದಕ್ಕೆ.